ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಕೃತಕ ಬುದ್ಧಿಮತ್ತೆ ಆಧಾರಿತ ಮುಖಪತ್ತೆ ಮೊಬೈಲ್ ಅಪ್ಲಿಕೇಶನ್ ಮೂಲಕ ದಾಖಲಿಸುವ ನಿರಂತರ್ ಯೋಜನೆ ಅನುಷ್ಠಾನಕ್ಕಾಗಿ 2,83,00,000 ರೂಪಾಯಿ ಅನುದಾನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಒರಾಕಲ್ ಸಾಫ್ಟ್ವೇರ್ ಲೈಸೆನ್ಸ್ನೊಂದಿಗೆ 10 ವರ್ಷಗಳ ಕಾಲ ನಿರ್ವಹಿಸುವ ಒಡಂಬಡಿಕೆ ಮಾಡಲಾಗಿದೆ. ರಾಜ್ಯದಲ್ಲಿ ತ್ರಿಭಾಷಾ ಸೂತ್ರ ಮುಂದುವರೆಸಲು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯಿಸಿ ಪತ್ರ ಬರೆದಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಹೈಸ್ಕೂಲ್ ಸಭಾಂಗಣದಲ್ಲಿ ಹಿಂದಿ ಭಾಷಾ ಶಿಕ್ಷಕರ ಜೊತೆ ಅವರು ಸಮಾಲೋಚಿಸಿದರು. ಸಭಾಪತಿಗಳಿಗೆ ಹಿಂದಿ ಶಿಕ್ಷಕರು ಮನವಿ ಸಲ್ಲಿಸಿ 1961ರಲ್ಲಿ ಜಾರಿಗೊಂಡ ಬಹುಭಾಷಾ ಕಲಿಕಾ ನೀತಿಗೆ ಪೆಟ್ಟು ಬೀಳಲಿದೆ. ರಾಜ್ಯ ಸರ್ಕಾರದ ಗ್ರೇಡಿಂಗ್ ನೀತಿ ಖಂಡನಾರ್ಹ. 15,000ಕ್ಕೂ ಹೆಚ್ಚು ಹಿಂದಿ ಭಾಷೆ ಬೋಧಕರು ಮತ್ತು ಅವರ ಕುಟುಂಬಗಳು ಅತಂತ್ರವಾಗಲಿವೆ ಎಂದು ಅಹವಾಲು ಸಲ್ಲಿಸಿದರು. ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಪ್ರಕ್ರಿಯೆ ಕರ್ನಾಟಕದಲ್ಲಿ ತುಸು ಹೆಚ್ಚು ಧಾವಂತದಲ್ಲಿದೆ. ಶಿಕ್ಷಣದ ವಾಣಿಜ್ಯೀಕರಣ ಜನ ಅರ್ಥ ಮಾಡಿಕೊಳ್ಳದಿದ್ದರೆ ಸಾರ್ವಜನಿಕ ಶಿಕ್ಷಣ ಸಂಪೂರ್ಣ ಸಂಕಷ್ಟಕ್ಕೆ ಸಿಲುಕಲಿದೆ ಎಂದು ಸಾಹಿತಿ ಹೇಮಾ ಪಟ್ಟಣಶೆಟ್ಟಿ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಧಾರವಾಡ ಜಿಲ್ಲೆ 18ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ಭಾಷಣದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಮುಚ್ಚದಂತೆ ಅವರು ಒತ್ತಾಯಿಸಿದರು. ಇತ್ತೀಚೆಗೆ ಸುರಿದ ಆಲಿಕಲ್ಲು ಮಳೆಯಿಂದ ತೀವ್ರ ಹಾನಿಗೀಡಾದ ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಮಾಚಾಪುರ ಗ್ರಾಮಕ್ಕೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಗ್ರಾಮಸ್ಥರೊಂದಿಗೆ ಚರ್ಚಿಸಿ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಸಚಿವರು, ರೈತರ ಹಿತ ಕಾಯಲು ಕಂದಾಯ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಪ್ರತಿ ಹೊಲಕ್ಕೆ ಭೇಟಿ ನೀಡಿ ಶೀಘ್ರ ಹಾನಿಯ ವರದಿ ಸಿದ್ಧಪಡಿಸಿ ನೀಡಲಿದ್ದಾರೆ. ಅರ್ಹ ರೈತರಿಗೆ ವಿಳಂಬ ಮಾಡದೆ ಪರಿಹಾರ ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಮತಯಾಚಿಸಿದರು. ಸುತಗುಂಡಾರ, ನಾಯ್ನೇಗ್ಲಿ ಗ್ರಾಮಗಳಲ್ಲಿ ಪ್ರಚಾರ ಸಭೆ ನಡೆಸಿದ ಮುಖ್ಯಮಂತ್ರಿ ಆಲಮಟ್ಟಿ ಅಣೆಕಟ್ಟೆ ಎತ್ತರ ಹೆಚ್ಚಿಸುವ ವಿಷಯದಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ಜನವಿರೋಧಿ ನಿಲುವು ತಾಳಿದೆ ಎಂದು ಟೀಕಿಸಿದರು. ಸ್ವಾಧೀನಪಡಿಸಿಕೊಂಡ ರೈತರ ಕೃಷಿ ಭೂಮಿಗೆ ಪ್ರತಿ ಎಕರೆ ನೀರಾವರಿ ಜಮೀನಿಗೆ 40 ಲಕ್ಷ ಹಾಗೂ ಒಣ ಭೂಮಿಗೆ 30 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತಿದೆ ಎಂದರು. ಉತ್ತರ ಕನ್ನಡ ಜಿಲ್ಲೆ ಅಘನಾಶಿನಿ ನದಿ ಕಣಿವೆಯ ಅಪ್ಪೇಮಿಡಿ ಮಾವು ತಳಿಯ ಸಮೀಕ್ಷೆ ಹಾಗೂ 3 ದಿನಗಳ ಅಧ್ಯಯನ ಪಾದಯಾತ್ರೆ ಸರಕುಳಿ ಹೊಳೆ ಅಂಚಿನ ಅಪ್ಪೇಮಿಡಿ ವೃಕ್ಷತಾಣದಲ್ಲಿ ಆರಂಭವಾಗಿದೆ. ಹೆಗ್ಗರಣಿ, ಹೇರೂರು, ಮುಕ್ತಿಹೊಳೆ, ಉಂಚಳ್ಳಿ ಮುಂತಾದ 20 ಹಳ್ಳಿಗಳಲ್ಲಿ ಸಮೀಕ್ಷೆ ನಡೆಯಲಿದೆ ಎಂದು ವಿಜ್ಞಾನಿ ಬಾಲಚಂದ್ರ ಹೆಗಡೆ ಸಾಯಿಮನೆ ತಿಳಿಸಿದರು. ನಾಳೆ ಮಧ್ಯಾಹ್ನ 3 ಗಂಟೆಗೆ ಸಮಾರೋಪಗೊಳ್ಳಲಿರುವ ಅಪ್ಪೇಮಿಡಿ ಸಮೀಕ್ಷೆ ಪಾದಯಾತ್ರೆಯ ಸಂಯೋಜಕ ಗಣಪತಿ ಹೆಗಡೆ ಬಿಸಲಕೊಪ್ಪ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ ತಾಲೂಕಿನಲ್ಲಿ ಹರಿಯುವ ಅಘನಾಶಿನಿ ನದಿಯ ಇಕ್ಕೆಲಗಳಲ್ಲಿರುವ ಅಪ್ಪೇಮಿಡಿ ಜೀವ ವೈವಿಧ್ಯ ಸಮೀಕ್ಷೆ ಪಾದಯಾತ್ರೆಗೆ ಚಾಲನೆ ನೀಡಿ ಸರ್ಕುಳಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಾಲಚಂದ್ರ ಸಾಯಿಮನೆ ಅಪ್ಪೇಮಿಡಿ ವೈವಿಧ್ಯ ಕುರಿತು ಆರಂಭಿಕ ಪ್ರಸ್ತಾವನೆ ನೀಡಿದ್ದಾರೆ. ಇದೀಗ ಜೀವ ವೈವಿಧ್ಯ ಮಂಡಳಿಗೆ ಇನ್ನಷ್ಟು ವಿವರ ಸಮೀಕ್ಷೆ ನಡೆಸಿ ವರದಿ ನೀಡಲಿದ್ದೇವೆ ಎಂದರು. ದಾಖಲಾತಿಯನ್ನು ಹೇಗೆ ತಯಾರಿಸಬೇಕು, ವಿವಿಧ ಸಸ್ಯ ವಿಶೇಷಗಳನ್ನು ಗುರುತಿಸುವ ವಿಧಾನವನ್ನು ವಿವರಿಸಿದರು. ಶಿರಸಿ ತಾಲೂಕಿನ ಗಡಿಯಲ್ಲಿರುವ ಸರ್ಕುಳಿ ಹೊಳೆಯ ಎಡದಂಡೆ ಹಾಗೂ ಸಿದ್ದಾಪುರ ತಾಲೂಕಿನಲ್ಲಿರುವ ಬಲದಂಡೆಯಲ್ಲಿರುವ ಎರಡೂ ದಡದ ಹಳ್ಳಿಗಳು, ಬೆಟ್ಟ, ಹೊಳೆ ಅಂಚುಗಳಲ್ಲಿ ಸಮೀಕ್ಷೆ ಪಾದಯಾತ್ರೆಗಳು ತಿರುಗಾಟ ನಡೆಸಿದ್ದಾರೆ. ಮಹಿಳೆಯರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಆರಂಭದಲ್ಲಿ 100 ಬೃಹತ್ ಅಪ್ಪೇಮಿಡಿ ವೃಕ್ಷಗಳನ್ನು ನದಿ ತೀರ ಕಣಿವೆಯಲ್ಲಿ ನೋಡಿ ಸಂಭ್ರಮಿಸಿದರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿ ಈಜಲು ತೆರಳಿದ್ದ 5 ಬಾಲಕರ ಪೈಕಿ 2 ಬಾಲಕರು ಮೃತಪಟ್ಟ ದುರ್ಘಟನೆ ಹಳೆ ಗುಡನಗಟ್ಟಿ ಗ್ರಾಮದಲ್ಲಿ ನಡೆದಿದೆ. ರೇಡಿಯೋ ಕಾಲರ್ ಅಳವಟ್ಟ ಕರಡಿ ಶಿವಮೊಗ್ಗ ವಿಮಾನ ನಿಲ್ದಾಣದ ಆವರಣವನ್ನು ಆಕಸ್ಮಿಕವಾಗಿ ಪ್ರವೇಶಿಸಿತ್ತು. ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧಿಸಿ ಸುರಕ್ಷಿತ ಪುನರ್ವಸತಿ ಕಲ್ಪಿಸಿದ್ದಾರೆ. ಕನ್ನಡದ ನಟಿ ಹಾಗೂ ನಿರ್ದೇಶಕಿ ರೂಪಾ ಅಯ್ಯರ್ ನಟಿಸಿ ನಿರ್ದೇಶಿಸಿದ ಹಿಂದಿ ಸಿನಿಮಾ ಆಜಾದ್ ಭಾರತ್ ನಾಳೆ ಸಂಜೆ 6 ಗಂಟೆಗೆ ಹೊಸದಿಲ್ಲಿಯ ಸಂಸತ್ ಭವನದ ಜಿಎಂಸಿ ಬಾಲಯೋಗಿ ಸಭಾಂಗಣದಲ್ಲಿ ಪ್ರದರ್ಶನಗೊಳ್ಳಲಿದೆ. ಈ ಚಿತ್ರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ್ತಿ ನೀರಾ ಆರ್ಯ ಅವರ ಕುರಿತಾದ ಕಥಾಹಂದರ ಹೊಂದಿದೆ.
ಸಾರ್ವತ್ರಿಕ ಜನಗಣತಿ ಹಿನ್ನೆಲೆ ಮೊದಲ ಹಂತದ ಪೂರ್ವಭಾವಿ ಮನೆಪಟ್ಟಿ ಗಣತಿ ನಾಳೆಯಿಂದ ಆರಂಭವಾಗಲಿದೆ. ಇದು ಸ್ವಾತಂತ್ರ್ಯೋತ್ತರ ಭಾರತದ 8ನೇ ಜನಗಣತಿಯಾಗಿದ್ದು 2 ಹಂತಗಳಲ್ಲಿ ನಡೆಯಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 PM.